ಸೋಮ, ಮನದಲ್ಲಿ ನಾನು ದಿನವಿಡೀ ದುಡಿಯುತ್ತಿದ್ದೇನೆ. ಆದರೆ ನನ್ನ ಗಂಡನಿಗೆ ಇದರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಏನಾದರೂ ನನ್ನ ನೆರವಿಗೆ ಬರುವವನಿದ್ದರೆ ಚೆನ್ನಾಗಿರುತ್ತಿತ್ತು. ಆಗಲೇ ಆ ಮುಂಗುಸಿ ಮನೆ ಬಾಗಿಲಿಗೆ ಬಂದು ಹೀಗೆ ಹೇಳಿತು. ಮುಂಗುಸಿ, ಅಮ್ಮ, ನಾನು ಆಶ್ರಯಕ್ಕಾಗಿ ಬಂದಿದ್ದೇನೆ. ನನಗೆ ಊಟ ಕೊಡಿ, ನಾನು ನಿಮ್ಮ ಮನೆ ಕಾಪಾಡುತ್ತೇನೆ. ಸೋಮ ಸಂತೋಷದಿಂದ ಅದನ್ನು ಅಕ್ಕರೆಯಿಂದ ನೋಡಿಕೊಂಡಳು. ಮುಂಗುಸಿ ದಿನದಿಂದ ದಿನಕ್ಕೆ ಮನೆಯ ಒಂದು ಭಾಗವಾಗಿ ಮಾರ್ಪಟ್ಟಿತು. ಒಂದು ದಿನ ಸೋಮ ತನ್ನ ಮಗುವಿಗೆ ತಾಯಿ ಹಾಲು ಕೊಟ್ಟು ಮಲಗಿಸಿದಳು ಮತ್ತು ಬಟ್ಟೆ ಒಗೆಯಲು ಹೊರಟಳು. ಹಾಗೆ ಹೊರಟಾಗ ಅಕ್ಕಪಕ್ಕದ ಮನೆಯವರು ಅದನ್ನು ನೋಡಿ ಮಾತನಾಡಲು ಬಂದು ಬಿಡುತ್ತಿದ್ದರು. ಸೋಮ ಮನದಲ್ಲಿ ನನಗೆ ಏನೋ ಹಳಿಯೋಣ. ಮುಂಗುಸಿ ಇರುವಾಗ ನನ್ನ ಮಗುವಿಗೆ ಏನೂ ಆಗಲ್ಲ. ಆಕೆಯ ಮನೆಗೆ ಹಾವು ನುಗ್ಗಿತು. ಮುಂಗುಸಿ ಅದನ್ನು ನೋಡುತ್ತಲೇ ತನ್ನ ಗಂಭೀರ ಸ್ವರೂಪ ತಾಳಿತು. ಹಾವು, ಈ ಮನೆಯಲ್ಲಿ ಮುದ್ದಾದ ಮಗು ಇದೆ. ಮುಂಗುಸಿಯ ಮೇಲಾಯಿತು. ಸೋಮ ಕೋಪದಿಂದ, ಈ ದುಷ್ಟಪ್ರಾಣಿಯು ನನ್ನ ಮಗುವನ್ನು ಹಿಂಸಿಸಿರಬೇಕು. ಆಕೆಯ ಕೋಪ ಜೋರಾಗಿ ಕೈಯಲ್ಲಿ ಇದ್ದ ಹಣ್ಣಿನ ಕುಂಡೆಯನ್ನು ಮುಂಗುಸಿಯ ತಲೆಗೆ ಹಾಕಿ ಹೊಡೆದು ಹಾಕಿದಳು. ಆದರೆ ಒಳಗೆ ಹೋಗಿ ನೋಡಿದಾಗ ಮಗು ಸುರಕ್ಷಿತವಾಗಿತ್ತು. ಪಕ್ಕದಲ್ಲಿ ಸತ್ತ ಹಾವು ಬಿದ್ದಿತ್ತು. ಅಪ್ಪಟ ನಿಜ ಗೊತ್ತಾದಾಗ ಸೋಮ ತಲೆಬಾಗಿದಳು. ಸೋಮ ಮೂರ್ಖತನ ಮಾಡಿದ್ದಳು. ದಯಾಳು ನಿಷ್ಠಾವಂತ ಸ್ನೇಹಿತನನ್ನು ತಪ್ಪು ಅರ್ಥ ಮಾಡಿಕೊಂಡು ಅದು ತನ್ನ ಜೀವವನ್ನೇ ತೊರೆಯುವಂತೆ ಮಾಡಿತ್ತು. ನಾವು ಯಾವಾಗಲೂ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬಾರದು. ನಮಗೆ ಪೂರ್ಣ